ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮತ್ತೊಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ನಮ್ಮೊಂದಿಗೆ ನಿಮ್ಗೆ ಗೊತ್ತಿರೋ ಹಾಗೆ ನೇಹಾ ಪಾಟೀಲ್ ಹಾಗೂ ಆಯುಷ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಸೊ ಸಾಂಗ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸಂಗೀತ ನಿರ್ದೇಶಕರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ವೆರಿ ಜೆನ್ಯೂನ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂಥರ ಮುಗ್ಧ ಮನಸ್ಸು. ಒಂದು ನಿಯರ್ಲಿ ಒಂದು 30 to 35 ಏಜ್ ಆಗಿದೆ ಅವ್ರದಷ್ಟೇ, ಬಟ್ ತುಂಬಾ ಮುಗ್ಧ ಮನಸ್ಸು. ನಾಬಿನ್ ಪಾಲ್ ಅಂತ ಹೇಳ್ಬಿಟ್ಟು ಕೇರಳಿಯನ್ಸ್ ಅವರು ಹಿಂದಿಲಿ ಒಂದು ಸಿನಿಮಾ ಮಾಡಿದ್ದಾರೆ ಮಿಲೇಸಮ್ಮ ಅಂತ ಹೇಳ್ಬಿಟ್ಟು, ಮತ್ತೆ ಸುಮಾರು ವರ್ಕ್ ಮಾಡಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸನ್. ನಿಮಗೆ ಮ್ಯೂಸಿಕ್ ನೋಡಿದ್ರೆ ನಾವು ಗೊತ್ತಾಗ್ಬೋದು ಅವ್ರ ವರ್ಕ್ ಹೇಗಿದೆ ಅಂತ ಹೇಳ್ಬಿಟ್ಟು. ವೆರಿ ನೈಸ್. ಅವರು ನಮ್ಮ ಡೈರೆಕ್ಟರ್ದು ಕಾಂಬಿನೇಷನ್ ಮಾತ್ರ ಸೂಪರ್. ಓಪನಿಂಗ್ ಅಲ್ಲಿ ನನಗೆ ಗಾಬರಿ ಆಗ್ಬಿಟ್ಟಿತ್ತು. ನನಗೆ ಅವ್ರು ಯಾವಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಾಬಿನ್ ಪಾಲ್ ಅವ್ರು ಫೈನಲ್ ಆದ್ರು, ನನಗೇನೋ ಒಂಥರ ಮೆಂಟಲಿ ನನಗೆ ತರಲಿ. ಅವ್ರಿಗೂ ಬಂದು ಕೇಳಲಿ ಅನ್ನೋರು. ಕನ್ನಡ ಅಷ್ಟು ಫ್ಲೂಯೆನ್ಸ್ ಇಲ್ಲ ಅವರು. ನಮ್ ಡೈರೆಕ್ಟರ್ದು ಇಂಗ್ಲಿಷ್ ಏನಕ್ಕೆ ಇಂಗ್ಲಿಷ್, ನಾವು ಕನ್ನಡ ಬಿಟ್ಟು ನಾವು ಮಾತಾಡಲ್ಲ. ನಮ್ ಡೈರೆಕ್ಟರ್ ಸ್ಟೈಲ್ ಒಂಥರ ಅವ್ರದ್ದು. ನನಗೆ ಮೆಂಟಲಿ ನನ್ಗೆ ಹೇಳಂಗಿಲ್ಲ ಬಿಡಂಗಿಲ್ಲ. ಪ್ರೊಡ್ಯೂಸರ್ ಯಾರಿಗೂ ಏನು ಹೇಳಂಗಿಲ್ಲ. ಹಿಂಗಪ್ಪ ಅಂತ ತುಂಬಾ ತಲೆ ಕೂತ್ಕೊಂಡಿತ್ತು. ಬಟ್ ಆಫ್ಟರ್ 1 ವೀಕ್ ಆದ್ಮೇಲೆ ನಾನು ನೋಡಿದೆ ಎಷ್ಟು ಚೆನ್ನಾಗಿ ಕೋಆರ್ಡಿನೇಷನ್ ಆಗಿದೆ ಅಂದ್ರೆ ಇಬ್ಬರಿಗೂ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ನೇಚರ್. ನಮ್ ಡೈರೆಕ್ಟರ್ದು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ನೇಚರ್, ಅವ್ರದ್ದು ಅದೇ ತರ ಮೆಂಟಾಲಿಟಿ. ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಇಬ್ರದ್ದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಅದ್ರ ರಿಸಲ್ಟ್ ಸಾಂಗ್ಸ್ ಖಂಡಿತವಾಗ್ಲು. ಸೊ ಈಗ ಒಬ್ಬರದ್ದು ಮೆಂಟಾಲಿಟಿ ಅಥವಾ ಒಬ್ಬರದ್ದು ಒಂದು ಯೋಚನೆ ಒಂದೇ ತರ ಇದ್ದಾಗ ಅಲ್ಲಿ ಲ್ಯಾಂಗ್ವೇಜ್ ಅಡ್ಡ ಬರಲ್ಲ ಅನ್ನೋದು ಅಲ್ವಾ? ಫ್ಯಾಂಟಾಸ್ಟಿಕ್. ಸೊ ಸಾಂಗ್ಗಳ ಬಗ್ಗೆ ಮಾತಾಡೋಣ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ನನಗೆ ಎಲ್ಲ ಫೇವ್ರೆಟ್ ಸಾಂಗ್, ಎಲ್ಲ ಪ್ರತಿಯೊಂದು ಹಾಡುಗಳು ಬಹಳ ಚೆನ್ನಾಗಿದೆ ಖಂಡಿತವಾಗ್ಲೂ. ಯಾವ್ದಾದ್ರು ಒಂದು ಸಾಂಗ್ಗೆ ನೀವು ಕನೆಕ್ಟ್ ಆಗೋ ತರ, ನಿಮ್ಗೆ ಬಹಳ ಇಷ್ಟ ಆಗಿದೆ ಅನ್ನೋ ತರ ಯಾವ್ದಾದ್ರು ಇದ್ರೆ ಎನಿ ಒನ್ ಸಾಂಗ್? ಇಲ್ಲ, ಒಂದು ಆಂಜನೇಯ ಸ್ಟ್ಯಾಚು ಹತ್ರ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಇಲ್ಲಿ ನೆಲಮಂಗಲ ಹತ್ರ ಆಂಜನೇಯ ಸ್ಟ್ಯಾಚು ಇದೆ ಗೊತ್ತಾ? ಹೌದೌದು. ಅಲ್ಲಿ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಒಂದು ಒರಿಜಿನಲ್ ಇನ್ಸಿಡೆಂಟ್ ನಡೆದಿತ್ತು ನಮ್ಗೆ ಅವಾಗ. ಖಂಡಿತ ಶೇರ್ ಮಾಡ್ತೀವಿ. ಅದು ಏನಂತ ಹೇಳಿದ್ರೆ ರೈನ್ ಎಫೆಕ್ಟ್. ಒಂದು ಬಿಟ್ ಬರುತ್ತೆ, ಅದು ಸಾಂಗ್ ಅಲ್ಲ, ಒಂದು ಬಿಟ್ ಅದು ಫುಲ್ ರೈನ್ ಎಫೆಕ್ಟ್. ನಾವು ಒಂದು 8 o'clock ಹಂಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. 8 o'clock ಶೂಟಿಂಗ್ ಸ್ಟಾರ್ಟ್ ನಾರ್ಮಲ್ ಆಗಿ ಅನ್ಕೊಂಡು ಫುಲ್ ಮಾಮೂಲಿ ಟಕ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು. ನೋಡಿದ್ರೆ ರೈನ್ ಎಫೆಕ್ಟ್ ಸ್ಟಾಪ್, ಜನರೇಟರ್ ಕೆಟ್ಟ ಆಯ್ತು, ಏನೋ ಪ್ರಾಬ್ಲಮ್ ಆಗೋದು. ಕಟ್ ಮಾಡಿದ್ರೆ ಒಂದು half an hour 1 hour ಫುಲ್ ಟೆನ್ಷನ್ಸ್. ಅಯ್ಯೋ ನೈಟ್ ಎಫೆಕ್ಟ್ ಹೆಂಗೆ ಏನು ಅಂತ ಫುಲ್ ಟೆನ್ಷನ್ಸ್ ಅಲ್ಲಿ ಇದೀವಿ. ನೋಡಿದ್ರೆ ಕಟ್ ಮಾಡಿದ್ರೆ ಅವತ್ತು ಮ್ಯಾಟ್ರ್ ಏನಪ್ಪಾ ಅಂತ ಹೇಳಿದ್ರೆ, ಅವತ್ತು ಪೂಜಾರನ್ ಬಂದಿಲ್ಲ, ಅವತ್ತು ಕರ್ಸಿಲ್ಲ, ಪೂಜೆ ಆಗಿಲ್ಲ, ಪೂಜೆ ಮಾಡಕ್ ಹೋಗಿಲ್ಲ. ನಾವು ನಾರ್ಮಲ್ ಆಗಿ ನಮ್ ಸೆಟ್ ಅವ್ರು ಏನ್ ಪೂಜೆ ಮಾಡ್ತಾರೆ ಆ ತರ ಪೂಜೆ ಮಾಡ್ಕೊಂಡು ನಾರ್ಮಲ್ ಆಗಿ ಹಿಂಗ್ ಮಾಡ್ಬಿಟ್ವಿ. ಪೂಜಾರು ಬಂದ್ಬಿಟ್ಟು ಏನು ಅಂತ ಸೀದಾ ಪೂಜೆಗೆ ಜಾಲ ಮಾಡಿದ್ರು. ಬ್ರೇಕ್ ಇತ್ತಲ್ಲ, ಪೂಜೆ ಜಾಲ ಮಾಡಿದ್ರು. ಮಾಡಿದ ತಕ್ಷಣ ಒರಿಜಿನಲ್ ಆಗಿ ರೈನ್ ಬಂತು ಅವತ್ತು. ನಿಯರ್ಲಿ ಒಂದು half an hour ಒರಿಜಿನಲ್ ಆಗಿ ರೈನ್ ಬಂತು. ಆಫ್ಟರ್ ದಟ್ ರೈನ್ ಎಫೆಕ್ಟ್ ಎಲ್ಲ ಅಷ್ಟೊತ್ತಿಗೆ ಜನರೇಟ್ ಎಲ್ಲ ರೆಡಿ ಆಯ್ತು. ತುಂಬಾ ಚೆನ್ನಾಗಾಯ್ತು ಅದು ಮಾತ್ರ. ನಿಯರ್ಲಿ 2 to 3 o'clock ತನಕ ಫುಲ್ ರೈನ್ ಎಫೆಕ್ಟ್. 8 o'clock ಇಂದ ಗ್ಯಾಪ್ ಅಲ್ಲಿ 1 hour ಬಿಟ್ರೆ ಟೋಟಲ್ ನಿಂದಿರೋದೆ ಅವತ್ತು. ನಾನು ಪೂರ್ತಿ ನೈಟ್ ನಿಂದಿದ್ದೀನಿ ಅವತ್ತು. ಫುಲ್ ನೈಟ್ ನಿಂದಿದ್ದೀರಾ? ಅದಂತೂ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು ನಂದು. ಇಲ್ಲ, ಐ ವಾಸ್ ರೆಡಿ ಆಗ್ಬಿಟ್ಟೆ. ನಾನು ಒಂದು ರೆಸ್ಟ್ ತಗೊಂಡೆ ರೆಡಿ ಆಗ್ಬಿಟ್ಟೆ. ಬಟ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್. ನನ್ಗೂ ಮೈ ಎಲ್ಲ ಫುಲ್, ಸ್ಕಿನ್ ಎಲ್ಲ ಫುಲ್ ಬೀಳ್ಸ್ಕೊಂಡ್ಬಿಟ್ಟಿತ್ತು. ಫುಲ್ ಮಳೆ ನೆನಿ ಅರ್ಧ ಗಂಟೆಗೂ ಬರೋದು. ಫುಲ್ ಬಟ್ಟೆಲ್ಲ ಬಿಚ್ಚು, ಫುಲ್ ಇಂಡು ನೀರೆಲ್ಲ ಫುಲ್ ಒದ್ದಾಗ್ಬಿಟ್ಟಿರುತ್ತಲ್ಲ, ಫುಲ್ ಕೆಸರು, ಫುಲ್ ಎಲ್ಲ ಕೆಸರು. ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಸೂಪರ್. ಆಂಜನೇಯ ಶಕ್ತಿ, ಆಂಜನೇಯ ಆಶೀರ್ವಾದ. ಸೊ ನೀವ್ ಹೇಳಿ, ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಲೈಕ್ ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು, ಬಟ್ ಮೋಸ್ಟ್ ಫೇವ್ರೇಟ್ ಇಸ್ ಹುಡುಗ ಬಾರಲ್ಲಿ ಹುಡುಗಿ ಪಾರ್ಕಲ್ಲಿ. ಬಿಕಾಸ್ ಅದು ಈಗಿನ ಜನ್ರೇಷನ್ಗೆ ತುಂಬ ಸೂಟಬಲ್ ಸಾಂಗ್. ಯೂಶಲಿ ಅದನ್ನೇ ಮಾಡ್ತಿರ್ತಾರೆ ಎಲ್ರೂ. ಆ ಸಾಂಗ್, ಆ ಲಿರಿಕ್ಸ್ ಎಲ್ಲ ಕೇಳಿದ್ರೆ ನಿಮಗೆ ತುಂಬಾ ಅರ್ಥ ಆಗುತ್ತೆ. ಆ್ಯಂಡ್ ಇಟ್ಸ್ ಮೆಂಟ್ ಫಾರ್ ಪೀಪಲ್, ಮೆಂಟ್ ಫಾರ್ ಲವರ್ಸ್. ಆ ಸಾಂಗ್ ತುಂಬಾ ಮೀನಿಂಗ್ಫುಲ್ ಆಗಿದೆ. ಸೊ ಎಲ್ಲ ಸಾಂಗ್ಸು ಸೂಪರ್ಬೇ, ಬಟ್ ಆ ಸಾಂಗ್ ಮಾತ್ರ ಎಲ್ಲರಿಗೂ ಮೋಸ್ಟ್ ಫೇವ್ರೇಟ್ ಸಾಂಗ್. ಯಾರಿಗೆ ಕೇಳಿದ್ರು ಹುಡುಗ ಬಾರಲ್ಲಿ ಹುಡುಗಿ ಪಾರ್ಕಲ್ಲಿ ಫುಲ್ ಬಾಟ್ಲಲ್ಲಿ ಆ ಸಾಂಗ್ ತುಂಬ ಕೇಳೋಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಹಾಗೆ ಸ್ಕ್ರೀನ್ಸ್ ಎಲ್ಲ, ಶಾರ್ಟ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ಸೊ ಹೋಪ್ ಬಿಡ್ಲಿಕ್ಕೆ ಹೋಗಿಲ್ಲ. ಯಾ, ಸೊ ಅತಿ ಬೇಗ ನೀವು ನೋಡ್ತೀರಾ ಆ ಸಾಂಗ್ನ ಆ್ಯಂಡ್ ಯು ವುಡ್ ಲವ್ ಇಟ್. ಸೊ ಖಂಡಿತವಾಗ್ಲೂ. ಅಂಡ್ ಲಿರಿಕ್ಸ್ ಬಗ್ಗೆ ಮಾತಾಡ್ಲೇಬೇಕು. ಲಿರಿಕ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾರು ಇಲ್ಲ. ಒನ್ ಅಂಡ್ ಓನ್ಲಿ ಡೈರೆಕ್ಟರ್. ಎಲ್ಲ ಹಾಡುಗಳಿಗೂ ಲಿರಿಕ್ಸ್ ಬರೆದಿರೋ. ಲಿರಿಕ್ಸ್ ಇಸ್ ಅ ಯಂಗ್ ವೆರಿ ಟ್ಯಾಲೆಂಟೆಡ್ ಗಾಯ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಟರ್ ಅನ್ನೋದಕ್ಕಿಂತ ನಂಗೊಬ್ಬ ಒಳ್ಳೆ ಸ್ನೇಹಿತ ಅಂತ ಹೇಳ್ತೀನಿ. ವೆರಿ ಟ್ಯಾಲೆಂಟೆಡ್ ಗಾಯ್ ಅಂತ, ಯಂಗ್ ಅಂಡ್ ವೆರಿ ಟ್ಯಾಲೆಂಟೆಡ್ ಗಾಯ್. ಎಲ್ಲ ಡೈಲಾಗ್ಸ್ ಆಗ್ಲಿ ಮತ್ತೆ ಹಾಡುಗಳಾಗ್ಲಿ ಪ್ರತಿಯೊಂದು ಅವರೇ ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಕೋಪಿಸ್ಟ್ರು, ಬಟ್ ವೆರಿ ಡೌನ್ ಟು ಅರ್ತ್. ವೆರಿ ಡೌನ್ ಟು ಅರ್ತ್. ನಾರ್ಮಲ್ ಆಗಿ ಟ್ಯಾಲೆಂಟ್ ಇದ್ರೆ ಕೋಪ ಅನ್ನೋದು ಎಲ್ಲೋ ಒಂದ್ ಕಡೆ ಸಹಿಸ್ಕೋಬಹುದು, ಅರ್ಥ ಮಾಡ್ಕೋಬಹುದು. ಕೋಪ ಇರ್ಲೇಬೇಕಲ್ಲ, ಸ್ವಲ್ಪನಾದ್ರೂ ಇರ್ಲೇಬೇಕು. ಆ ಟೆನ್ಷನ್ ಹಂಗ ಆಗುತ್ತೆ. ಬಟ್ ಅ ವೆರಿ ಸ್ವೀಟ್ ಪರ್ಸನ್. ಲೈಕ್ ಇನ್ನೊಂದು ಸಾಂಗ್ ಬಗ್ಗೆ ಹೇಳ್ಬೇಕು ನಾನು. ಇವಳ್ಯಾರೋ ಇಟ್ಸ್ ಅ ಡುಯೆಟ್ ಸಾಂಗ್. ವಿ ಶಾಟ್ ಇಟ್ ಇನ್ ಮನಾಲಿ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಲೈಕ್ ಯೂಶಲಿ ಅಲ್ಲಿ ಆ ಟೆಂಪರೇಚರ್ ತುಂಬಾನೇ ಕಡಿಮೆ ಇತ್ತು ನಾವು ಹೋದಾಗ್ಲೂ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ. ಮನಾಲಿಲಿ 2 ಸತಿ ಬ್ರೀತ್ ಎಲ್ಲ ಕಟ್ ಆಗ್ಬಿಟ್ಟು ಭಾರಿ ಇದಾಗ್ಬಿಟ್ಟಿತ್ತು.
ಸೊ ಖಂಡಿತವಾಗ್ಲೂ ಇನ್ಸಿಡೆಂಟ್ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಾಂಗ್ ರೆಡಿ ಆಗಿದೆ, ನೋಡೋಣ. ವೀಕ್ಷಕರೇ, ನಿಮ್ಮೆಲ್ಲರಿಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ನೋಡ್ಬನ್ನಿ. ಒಂದೇಯೊಂದು ಹಿಡಿಯಷ್ಟು ದೇಹದಲ್ಲಿ ಕೊರೆದಿಟ್ಟು ಹೃದಯವೆಂಬ ಹೆಸರಿಟ್ಟು ಮಾಯವಾದನು ಅವನ್ಯಾರು. ಒಂದೇಯೊಂದು ಕ್ಷಣದಲ್ಲಿ ಪ್ರೀತಿಯನ್ನು ಹೆಸರಲ್ಲಿ ಹೃದಯವನ್ನೇ ಸೆರೆದಿಟ್ಟು ಮಾಯವಾದಳು. ಮೈಸುಡುವ ತಾಪದಲ್ಲಿ ಮರುಭೂಮಿ ದೇಶದಲ್ಲಿ ಮೈ ಕೊರೆವ ನೀರಿನಲ್ಲಿ ನಾ ಮಾಡಿದಾಗ ಝಳಕ ಅದೇನೋ ಒಂಥರ ಪುಳಕ ನನಗೀಗ ಅದೇ ತರಹ ಇನ್ನೇನೋ ಒಂದು ವಿರಹ. ಅದೇ ಅದೇ ಮಾಯಗಾತಿ.